ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕರುನಾಡಲ್ಲಿ ಮುಂದುವರಿದ ಕೊರೋನಾ ಅಟ್ಟಹಾಸ. ಪ್ರತಿದಿನ ಬಲಿ ಪಡಿತಾನೇ ಇದೆ ಡೆಡ್ಲಿ ವೈರಸ್. ಬಾಗಲಕೋಟೆಯಲ್ಲಿ ಕೊರೋನಾ ಬಾಂಬ್ ಮಹಾಸ್ಫೋಟ. ಬೆಣ್ಣೆ ನಗರಿಗೂ ತಪ್ಪದ ಡೆಡ್ಲಿ ವೈರಸ್ ಪಿಡುಗು. ರಾಜ್ಯ, ದೇಶ ಹಾಗೆ ವಿದೇಶದಿಂದ ತಂದಂತಹ ಮೂಲೆ ಮೂಲೆಗಳಿಂದ ಹೆಕ್ಕಿದ ಕೊರೋನಾ ನ್ಯೂಸ್. ಇದೇ ಹೊತ್ತಿನ ವಿಶೇಷ ಕೊರೋನಾ ಎಕ್ಸ್ಪ್ರೆಸ್. ರಾಜ್ಯದಲ್ಲಿ ಹೇಗಿದೆ ಕೊರೋನಾ ಅಟ್ಟಹಾಸ? ಇವತ್ತು ಎಷ್ಟು ಜನರಿಗೆ ಅಟ್ಯಾಕ್ ಮಾಡಿದೆ ಮಹಾಮಾರಿ? ಗರ್ಭಿಣಿಯಿಂದಲೇ ಮತ್ತಷ್ಟು ಜನರಿಗೆ ಹಬ್ಬುತ್ತಿದೆ ಹೆಮ್ಮಾರಿ ವೈರಸ್. ಮಂಗಳೂರಿನಲ್ಲಿ ಮತ್ತೆ 3 ವೈರಸ್ ಅಟ್ಯಾಕ್. ಇದೆಲ್ಲದರ ಬಗ್ಗೆ ನೋಡೋಣ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಮಹಾಮಾರಿಗೆ ಮತ್ತೊಂದು ಬಲಿಯಾಗಿದೆ. ದಾವಣಗೆರೆಯಲ್ಲಿ ಪೇಷಂಟ್ ನಂಬರ್ 694ರ 55 ವರ್ಷದ ಮಹಿಳೆ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಮೃತ ಮಹಿಳೆ ಬಿಪಿ, ಶುಗರ್ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗಿದೆ. ಇದರ ನಡುವೆ ಕೊರೋನಾ ಸೋಂಕು ತಗುಲಿದ ಪರಿಣಾಮ ಮಹಿಳೆ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 705ಕ್ಕೆ ಏರಿಕೆಯಾಗಿದೆ. ಇಂದು ಮತ್ತೆ 8 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ದಾವಣಗೆರೆಯಲ್ಲಿ 3 ಸೋಂಕು ತಗುಲಿದೆ. ಇತ್ತ ಕಲಬುರಗಿಯಲ್ಲೂ 3 ಕೊರೋನಾ ವಕ್ಕರಿಸಿದೆ. ಇನ್ನು ಬೆಳಗಾವಿಯಲ್ಲಿ 1 ಹಾಗೂ ಬೆಂಗಳೂರು ನಗರದಲ್ಲಿ 1 ಕೊರೋನಾ ಸೋಂಕು ತಗುಲಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದವರಿಗೂ ಕೊರೋನಾ ಸೋಂಕು ತಗುಲ್ತಿರೋದು ಆತಂಕಕ್ಕೆ ಕಾರಣವಾಗಿದೆ. ಇಂದು ಬೆಳಗಿನ ಕೊರೋನಾ ಸೋಂಕಿತರ ವರದಿಯಲ್ಲಿ 8 ಸೋಂಕಿತರ ಪೈಕಿ 5 ಮಹಿಳೆಯರಿಗೆ ಸೋಂಕು ತಗುಲಿದೆ. ದಾವಣಗೆರೆಯಲ್ಲಿ 3 ಮಹಿಳೆಯರಿಗೆ ಮಹಾಮಾರಿ ವೈರಸ್ ಅಟ್ಯಾಕ್ ಆಗಿದ್ದು, ಈ ಪೈಕಿ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಇನ್ನುಳಿದ 2 ಮಹಿಳೆಯರು ಐಎಲ್ಐನಿಂದ ಬಳಲುತ್ತಿದ್ರು. ಇನ್ನು ಹಿರೇಬಾಗೇವಾಡಿಯ 13 ವರ್ಷದ ಬಾಲಕಿ ಹಾಗೂ ಬೆಂಗಳೂರು ನಗರದ 49 ವರ್ಷದ ಮಹಿಳೆಗೂ ಸೋಂಕು ತಗುಲಿದೆ. ದಾವಣಗೆರೆಯಲ್ಲಿ ಮತ್ತೆ 3 ಕೊರೋನಾ ಸೋಂಕು ತಗುಲಿದೆ. ಈ ಮೂಲಕ ದಾವಣಗೆರೆಯಲ್ಲಿ ಸೋಂಕಿತರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ. 3 ಸೋಂಕಿತರ ಪೈಕಿ 694ನೇ ಕೊರೋನಾ ಸೋಂಕಿತೆ 55 ವರ್ಷದ ಮಹಿಳೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. 695ನೇ ಕೊರೋನಾ ಸೋಂಕಿತೆ 55 ವರ್ಷದ ಮಹಿಳೆಯಾಗಿದ್ದು, 696ನೇ ಕೊರೋನಾ ಸೋಂಕಿತೆಯು 40 ವರ್ಷದ ಮಹಿಳೆಯಾಗಿದ್ದಾರೆ. ಇಬ್ಬರು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಾವಣಗೆರೆಯಲ್ಲಿ ಮತ್ತೆ 3 ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ಕಂಟೈನ್ಮೆಂಟ್ ಝೋನ್ಗೆ ಬರೋ ಎಲ್ಲ ವಾಹನಗಳಿಗೆ ಕೆಮಿಕಲ್ ಸಿಂಪಡಣೆ ಮಾಡಲಾಯಿತು. ಇಂದು ಪತ್ತೆಯಾದ ಹೊಸ 3 ಪ್ರಕರಣಗಳು ಕಂಟೈನ್ಮೆಂಟ್ ಝೋನ್ನಲ್ಲಿರೋದ್ರಿಂದ ಜಿಲ್ಲಾಡಳಿತ ಮುಂಜಾಗ್ರತೆ ಕೈಗೊಂಡಿದೆ. ಬೆಳಗಾವಿಯಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. 700ನೇ ಕೊರೋನಾ ಸೋಂಕಿತೆ 13 ವರ್ಷದ ಬಾಲಕಿಯಾಗಿದ್ದು, ಪೇಷಂಟ್ ನಂಬರ್ 364ರ ಸಂಪರ್ಕದಿಂದ ಬಾಲಕಿಗೆ ಕೊರೋನಾ ಸೋಂಕು ತಗುಲಿದೆ. ಪೇಷಂಟ್ 364ರ ದೂರದ ಸಂಬಂಧಿಯಾಗಿರೋ ಬಾಲಕಿ ರಜೆಯಲ್ಲಿ ಈತನ ಮನೆಗೆ ಬಂದಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ಬೆಳಗಿನ ರಿಪೋರ್ಟ್ನಲ್ಲಿ ಯಾವುದೇ ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿಲ್ಲ. ಗರ್ಭಿಣಿಗೆ ಸೋಂಕು ತಗುಲಿರೋ ಹಿನ್ನೆಲೆಯಲ್ಲಿ 189 ಜನರ ಸ್ಯಾಂಪಲ್ ಪರೀಕ್ಷೆಗೆ ರವಾನಿಸಲಾಗಿತ್ತು. ಈ ಪೈಕಿ 176 ಸ್ಯಾಂಪಲ್ಗಳ ವರದಿ ನೆಗೆಟಿವ್ ಬಂದಿದೆ. ಇನ್ನುಳಿದ 13 ಜನರ ಸ್ಯಾಂಪಲ್ ವರದಿಯ ನಿರೀಕ್ಷೆ ಮಾಡಲಾಗುತ್ತಿದೆ. ಈ ವೇಳೆ ಹೊಸದಾಗಿ ಮತ್ತೆ 266 ಸ್ಯಾಂಪಲ್ ಪರೀಕ್ಷೆಗೆ ರವಾನಿಸಲಾಗಿದೆ. ಬಾಗಲಕೋಟೆ ಗರ್ಭಿಣಿಗೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತ 44 ಜನರ ವರದಿಗಾಗಿ ಕೊಪ್ಪಳ ಜಿಲ್ಲಾಡಳಿತ ಕಾಯ್ತಾ ಇದೆ. ಗರ್ಭಿಣಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ 44 ಜನರ ಸ್ಯಾಂಪಲ್ ಕಳಿಸಲಾಗಿತ್ತು. ಹೀಗಾಗಿ ವರದಿಗಾಗಿ ಕಾಯ್ತಿರೋದಾಗಿ ಕೊಪ್ಪಳ ಜಿಲ್ಲಾಧಿಕಾರಿ ಪಿ ಸುನಿಲ್ ಕುಮಾರ್ ಹೇಳಿದ್ದಾರೆ.
ಕಲಬುರಗಿಯ ಮೂವರಿಗೆ ಕೊರೋನಾ ಸೋಂಕು ತಗುಲಿದೆ. ವಿಪರ್ಯಾಸ ಅಂದ್ರೆ ಈ ಪೈಕಿ ಇಬ್ಬರಿಗೆ ಸೋಂಕಿದೆ. 641ರ ಮಹಿಳೆಯಿಂದ ಕೊರೋನಾ ಬಂದಿದೆ. ಪೇಷಂಟ್ 641ರ ಮನೆಯಲ್ಲಿ ಬಾಡಿಗೆ ಇರುವ ಇಬ್ಬರು ಮಹಿಳೆಯರಿಗೆ ಸೋಂಕು ತಗುಲಿದ್ದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಮನೆ ಮಾಲಕಿ ಹಾಗೂ ಹಲವು ಮನೆಗಳನ್ನ ಬಾಡಿಗೆಗೆ ಕೊಟ್ಟಿದ್ದು ಮತ್ತಷ್ಟು ಭೀತಿ ಹುಟ್ಟಿಸಿದೆ. ಹಾಗೆ ಹಾಟ್ಸ್ಪಾಟ್ಗಳಲ್ಲಿ ಹೆಚ್ಚುತ್ತಾನೆ ಇದೆ ಕೊರೋನಾ ಪ್ರಕರಣ. ಹಾಟ್ಸ್ಪಾಟ್ ಏರಿಯಾಗಳಲ್ಲಿ ಹೇಗಿದೆ ಲೈಫ್? ಯಾವ ಪ್ರದೇಶಗಳು ಸೀಲ್ ಡೌನ್ನಿಂದ ಮುಕ್ತವಾಯಿತು? ಇಂಥ ಮತ್ತಷ್ಟು ಹಾಟ್ಸ್ಪಾಟ್ ಜಿಲ್ಲೆಗಳ ಕಂಪ್ಲೀಟ್ ಸ್ಟೋರಿ ನೋಡೋಣ ಬನ್ನಿ. ಕೊರೋನಾ ಹಾಟ್ಸ್ಪಾಟ್ ಕಲಬುರಗಿಗೆ ಮಾತ್ರ ವೈರಸ್ ಕಂಟಕ ತಪ್ಪಿಲ್ಲ. ಕಲಬುರಗಿಯಲ್ಲಿ ಇವತ್ತು ಮತ್ತೆ ಮೂವರಿಗೆ ಕೊರೋನಾ ಸೋಂಕು ತಗುಲಿದೆ. ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಪತಿ ಪತ್ನಿಗೆ ಸೋಂಕು ತಗುಲಿದೆ. ಪೇಷಂಟ್ ನಂಬರ್ 641ರ ಮನೆಯಲ್ಲಿ ಈ ದಂಪತಿ ವಾಸವಾಗಿದ್ರು. ಮನೆಯೊಡತಿ ಪೇಷಂಟ್ ನಂಬರ್ 641ರ ಮಹಿಳೆಗೆ ಆಕೆಯ ಪತಿಯಿಂದ ಸೋಂಕು ತಗುಲಿತ್ತು. ಈ ದಂಪತಿ ಹಲವು ಮನೆಗಳನ್ನ ಬಾಡಿಗೆಗೆ ನೀಡಿದ್ದು ಹಲವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ದಾವಣಗೆರೆ ಮೇಲೆ ಡೆಡ್ಲಿ ವೈರಸ್ ತೂಕಗತಿ ನೇತಾಡ್ತಿದೆ. ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೊರೋನಾ ಆಪತ್ತು ಹೆಚ್ಚಾಗ್ತಿದೆ. ಇದುವರೆಗೂ 44 ಜನರಿಗೆ ಸೋಂಕು ತಗುಲಿತ್ತು. ಇವತ್ತು ಮತ್ತೆ ಮೂವರಿಗೆ ಕೊರೋನಾ ಸೋಂಕು ತಗುಲಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಜೊತೆಗೆ ಇನ್ನು 332 ಜನರ ಟೆಸ್ಟ್ ರಿಪೋರ್ಟ್ ಬರುವ ನಿರೀಕ್ಷೆ ಇರೋ ಕಾರಣ ಹೆಜ್ಜೆ ಹೆಜ್ಜೆಗೂ ಆತಂಕ ಹೆಚ್ಚಿಸಿದೆ. ಈ ಪೈಕಿ ಎಷ್ಟು ಜನರಿಗೆ ಪಾಸಿಟಿವ್ ಬರುತ್ತೆ ಅನ್ನೋ ಬಗ್ಗೆ ಆತಂಕ ಮನೆ ಮಾಡಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೊಸ ಪ್ರಕರಣಗಳು ಪತ್ತೆಯಾಗ್ತಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ ದಾವಣಗೆರೆ ನಗರ ಸಂಪೂರ್ಣ ಸ್ತಬ್ಧವಾಗ್ತಿದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ನಗರ ಸಂಪೂರ್ಣ ಬಂದ್ ಆಗಿರಲಿದೆ. ಬಾಗಲಕೋಟೆಯ ಗರ್ಭಿಣಿ ಕುಟುಂಬದ 9 ಮಂದಿಯ ಪರೀಕ್ಷಾ ವರದಿ ನೆಗೆಟಿವ್ ಬಂದಿದೆ. ಆದರೆ ಗರ್ಭಿಣಿ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಿತ 54 ಜನರ ರಿಪೋರ್ಟ್ ಯಾವುದೇ ಕ್ಷಣದಲ್ಲೂ ರಿಲೀಸ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಗರ್ಭಿಣಿ ಸಂಪರ್ಕದಿಂದ 12 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಇನ್ನು 54 ಜನರ ರಿಪೋರ್ಟ್ ಬರೋ ಹಿನ್ನೆಲೆಯಲ್ಲಿ ಅವರಲ್ಲಿ ಎಷ್ಟು ಜನರಿಗೆ ಕೊರೋನಾ ಇದೆ ಅಂತ ಡಾಣಕ ಶಿರೂರ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಒಬ್ಬ ಕೊರೋನಾ ಸೋಂಕಿತನಿಂದಾಗಿ ಖಾಸಗಿ ಆಸ್ಪತ್ರೆಯ ಬರೋಬ್ಬರಿ 80 ಜನ ಕ್ವಾರಂಟೈನ್ಗೆ ಹೋಗುವಂತಾಗಿದೆ. ಮೇ 2ರಂದು ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಆಗಿತ್ತಂತೆ. ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ 2 ದಿನದ ಬಳಿಕ ಈತನಿಗೆ ಕೊರೋನಾ ಇರುವುದು ದೃಢವಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ರ್ಯಾಂಡಮ್ ಟೆಸ್ಟ್ ವೇಳೆ ವ್ಯಕ್ತಿಗೆ ಕೊರೋನಾ ಸೋಂಕು ಪತ್ತೆಯಾದ ಹಿನ್ನೆಲೆಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಗುಜರಾತ್ನ ಗೋಧ್ರಾದಿಂದ ಬಂಧಿತ ವ್ಯಕ್ತಿಗೆ ಸೋಂಕು ತಗುಲಿದೆ. ಮಾಲೂರಿಗೆ 15 ಜನರು ಗುಜರಾತ್ನಿಂದ ಆಗಮಿಸಿದ್ರು. ಹೀಗಾಗಿ 15 ಜನರಿಗೆ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿತ್ತು. ಈ ವೇಳೆ ಕೊರೋನಾ ಸೋಂಕು ಇರೋದು ಪತ್ತೆಯಾಗಿದೆ. ಹೀಗಾಗಿ 15 ಜನರನ್ನ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕೊರೋನಾ ಟಾಸ್ಕ್ ಫೋರ್ಸ್ ಸಭೆ ನಡೆಯಿತು. ಸಭೆಯಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವತ್ಥ ನಾರಾಯಣ್, ಆರೋಗ್ಯ ಸಚಿವ ಶ್ರೀರಾಮುಲು, ವೈದ್ಯಕೀಯ ಶಿಕ್ಷಣ ಸಚಿವ ಕೆ ಸುಧಾಕರ್ ಭಾಗಿಯಾಗಿದ್ದರು. ಕೊರೋನಾ ಸೋಂಕು ಹರಡೋದನ್ನು ತಡೆಗಟ್ಟುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಈ ವೇಳೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಾಪೂಜಿನಗರದಲ್ಲಿ ಒಂದು ಕೊರೋನಾ ಕೇಸ್ ಪತ್ತೆಯಾದ ಬಳಿಕ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ. ಹೀಗಾಗಿ ಸೀಲ್ ಡೌನ್ ಮಾಡಿದ ಏರಿಯಾದಲ್ಲಿ ಅಳವಡಿಸಲಾಗಿದ್ದ ಬ್ಯಾರಿಕೇಡ್ ತೆರವುಗೊಳಿಸಲಾಯಿತು. ಆದರೆ ರಿಲೀಫ್ ನೀಡುತ್ತಿದ್ದಂತೆ ಜನರು ಏರಿಯಾದಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ. ಅನಗತ್ಯವಾಗಿ ಕೂಡ ಜನರು ಓಡಾಡ್ತಿದ್ದು ವಿನಾಯಿತಿಯನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಜೂಬಿಲೆಂಟ್ನಿಂದ ಕೊರೋನಾ ಸೋಂಕು ಹರಡಿದ ವಿಚಾರ ಸಂಬಂಧ ಮೈಸೂರಿನಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ತನಿಖೆಯಲ್ಲಿ ಸೋಂಕಿಗೆ 3 ಕಾರಣಗಳು ಸ್ಪಷ್ಟವಾಗಿದೆ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ತಬ್ಲಿಗ್ ಮಾದರಿಯ ಸಭೆಯಲ್ಲಿ ಕಾರ್ಮಿಕರು ಭಾಗಿಯಾಗಿರುವುದು, ಅಲ್ಲದೆ ಆಡಿಟ್ಗಾಗಿ ಕಾರ್ಖಾನೆಗೆ ಅಧಿಕಾರಿಗಳು ಭೇಟಿ ನೀಡಿದ್ರು. ಹೀಗೆ ಯಾವುದೇ ಒಂದು ಕಾರಣಕ್ಕೆ ಸೋಂಕು ಬಂದಿರಬಹುದು ಅಂತ ಹೇಳಿದ್ರು.
ಪಾಪ ತಾವು ಈಗ 3 ಅಂಶ. ಒಬ್ಬರು ಆಡಿಟರ್ಸು ಡೆಲ್ಲಿಯಿಂದ ಬಂದಿರತಕ್ಕಂಥದ್ದು, ಆ ಒಂದು ಮೂಲ ಅಂತ ಎಲ್ಲರೂ ಇನ್ನು ಬಾಗಲಕೋಟೆಯಲ್ಲಿ ಗಾಬರಿ ಹುಟ್ಟಿಸಿದ ಗರ್ಭಿಣಿ. ಸೀಮಂತದಲ್ಲಿ ಭಾಗಿಯಾದವರಿಗೆ ಒಕ್ಕರಿಸ್ತಾನೆ ಇದೆ ಕೊರೋನಾ ಸೋಂಕು. ಮತ್ತಷ್ಟು ಜನರ ವರದಿಗಾಗಿ ಕಾಯ್ತಾ ಇದೆ ಜಿಲ್ಲಾಡಳಿತ. ಕೊರೋನಾ ಬಗ್ಗೆ ರಾಜ್ಯದ ಸುದ್ದಿಯನ್ನ ಬನ್ನಿ ನೋಡ್ಕೊಂಬರೋಣ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೀಲೋಕಲ್ ಗ್ರಾಮದ 16 ಜನರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ತಾಲೂಕಿನ ಡಾಣಕ ಶಿರೂರಿನ ಗರ್ಭಿಣಿಗೆ ಕೊರೋನಾ ದೃಢಪಟ್ಟಿದ್ದು, ಸೋಂಕಿತೆ ಗರ್ಭಿಣಿ ಮನೆ ಪಕ್ಕದ ಮನೆಯಲ್ಲಿ ನಡೆದಿದ್ದ ಮದುವೆಯಲ್ಲಿ ಕ್ವಾರಂಟೈನ್ಗೆ ಒಳಗಾದವರು ಭಾಗಿಯಾಗಿದ್ರು. ಹೀಗಾಗಿ 8 ಮಕ್ಕಳು ಸೇರಿದಂತೆ 16 ಜನರನ್ನ ಜಿಲ್ಲಾಡಳಿತ ಶಾಲೆಯೊಂದರಲ್ಲಿ ಕ್ವಾರಂಟೈನ್ಗೆ ಒಳಪಡಿಸಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪಟ್ಟಣದಲ್ಲಿ ಮಾಸ್ಕ್ ಧರಿಸದೆ ಓಡಾಡುತ್ತಿದ್ದ ಯುವಕರಿಗೆ ಪೊಲೀಸರು ಬಸ್ಗೆ ಹೊಡೆಸಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ಬಳಿಕ ಯುವಕರು ಮಾಸ್ಕ್ ಹಾಕದೆ ಬೇಕಾಬಿಟ್ಟಿಯಾಗಿ ತಿರುಗಾಡ್ತಾ ಇದ್ರು. ಈ ವೇಳೆ ಪೊಲೀಸ್ ವೃತ್ತ ನಿರೀಕ್ಷಕ ಆನಂದ್ ಕೈಗೆ ಯುವಕರು ತಗಲಾಕೊಂಡಿದ್ದಾರೆ. ಆ ಬಳಿಕ ಯುವಕರನ್ನ ಬಸ್ಗೆ ಹೊಡೆಸಿದ ಸಿಪಿಐ ಅನಗತ್ಯವಾಗಿ ಓಡಾಡದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರು ತಾಲೂಕಿನ ಹೆತ್ತೇನಹಳ್ಳಿ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ಗೆ ಡಿಸಿಎಂ ಗೋವಿಂದ ಕಾರಜೋಳ ಪುಷ್ಪಾರ್ಚನೆ ಮಾಡಿ ಗೌರವ ಅರ್ಪಿಸಿದ್ದಾರೆ. ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಪೊಲೀಸರ ಮೇಲೆ ಹೂವು ಹಾಕಿ ಕೊರೋನಾ ವಿರುದ್ಧ ಹೋರಾಡ್ತಿರೋ ವಾರಿಯರ್ಸ್ಗೆ ನಮನ ಸಲ್ಲಿಸಿದ್ದಾರೆ. ಈ ವೇಳೆ 6,000 ಬಡವರಿಗೆ ಆಹಾರದ ಕಿಟ್ ವಿತರಿಸಲಾಯಿತು. ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಕ್ವಾರಂಟೈನ್ನಲ್ಲಿದ್ದ 15 ಜನರನ್ನ ಜಿಲ್ಲಾಡಳಿತ ರಿಲೀಸ್ ಮಾಡಿದೆ. ಇವರೆಲ್ಲ ಬೆಂಗಳೂರಿನ ಪೊಲೀಸ್ ಪೇದೆ ಜೊತೆ ದ್ವಿತೀಯ ಸಂಪರ್ಕದಲ್ಲಿ ಇದ್ರು. ಪೇದೆ ಪರೀಕ್ಷಾ ವರದಿ ನೆಗೆಟಿವ್ ಬಂದ ಕಾರಣ ಹನೂರು ತಾಲೂಕಿನ ಬೆಳತೂರಿನ 15 ಜನರನ್ನ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಪೇದೆ ಸ್ಯಾಂಪಲ್ ವರದಿ ಎಕ್ಸ್ಚೇಂಜ್ ಆದ ಕಾರಣ ನಿನ್ನೆ ಗೊಂದಲ ಏರ್ಪಟ್ಟಿತ್ತು. ತುಮಕೂರು ನಗರದಲ್ಲಿ ಬೆಳಗ್ಗೆ 10 ರಿಂದ 7ವರೆಗೆ ಮದ್ಯದ ಅಂಗಡಿ ತೆರೆಯೋಕೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಂಟೈನ್ಮೆಂಟ್ ಏರಿಯಾಗಳಾದ ಪೂರ್ ಹೌಸ್ ಕಾಲೋನಿ, ಕೆಎಚ್ಪಿ ಕಾಲೋನಿ ಹೊರತುಪಡಿಸಿ ಉಳಿದಂತೆ ಬೇರೆ ಕಡೆ ಮದ್ಯದ ಅಂಗಡಿ ಸೇರಿ ಅಂಗಡಿ ಮುಂಗಟ್ಟು ತೆರೆಯೋಕೆ ಅನುಮತಿ ನೀಡಲಾಗಿದೆ. ಖರೀದಿ ವೇಳೆ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಲಾಕ್ಡೌನ್ ನಡುವೆ ಕಲಬುರಗಿ ಜಿಲ್ಲೆಯ ಜೋಡಿಯೊಂದು ಸರಳ ವಿವಾಹ ಆಗಿದೆ. ನಗರದ ಜಗತ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಮುಂದೆ ಸರಳ ವಿವಾಹ ನಡೆಯಿತು. ಶಹಬಾದ್ ಪಟ್ಟಣದ ಚಂದ್ರಕಾಂತ ಮ್ಯಾಗೇರಿ ಹಾಗೂ ಭೀಮನಗರ ನಿವಾಸಿ ಸುಹಾಸಿನಿ ಸಿಂಪಲ್ ಆಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. 2 ಕುಟುಂಬದ 30 ಜನರು ಮಾತ್ರ ಮದುವೆಯಲ್ಲಿ ಭಾಗಿಯಾಗಿದ್ರು. ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡೋಕೆ 100 ಜನರು ಮುಗಿಬಿದ್ದ ಘಟನೆ ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ನಡೆದಿದೆ. ಜನ್ಧನ್ ಖಾತೆಗೆ 500 ರೂಪಾಯಿ ಹಾಕಿದ ಹಿನ್ನೆಲೆಯಲ್ಲಿ ಹಣ ಪಡೆಯೋದಕ್ಕೆ ಬ್ಯಾಂಕ್ಗೆ ಜನರು ಮುಗಿಬಿದ್ದಿದ್ರು. ಆಲಮೇಲದ ಕರ್ನಾಟಕ ಬ್ಯಾಂಕ್ ಶಾಖೆಯಲ್ಲಿ ಹಣ ಪಡೆಯೋಕೆ 100 ಜನರು ತೆರಳಿದ್ರು. ಲಾಕ್ಡೌನ್ನಿಂದಾಗಿ ಸಂಕಷ್ಟ ಅನುಭವಿಸುತ್ತಿರೋರಿಗೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸಾಸಲ್ ಸತೀಶ್ ಕಿಟ್ಗಳನ್ನು ವಿತರಿಸಿದರು. ಸುಮಾರು 1,450 ಜನರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಪೌರಕಾರ್ಮಿಕರು, ಆಟೋ ಟ್ಯಾಕ್ಸಿ ಚಾಲಕರು, ನೇಕಾರರು, ಹಮಾಲಿಗಳು, ಸವಿತಾ ಸಮಾಜದವರು ಹಾಗೂ ಬಸ್ ಏಜೆಂಟರುಗಳಿಗೆ ಕಿಟ್ಗಳನ್ನು ವಿತರಿಸಲಾಯಿತು. ಇನ್ನು ರಾಜಧಾನಿಯಲ್ಲಿ ಇವತ್ತು ಒಂದೇ ಒಂದು ಪ್ರಕರಣ ಪತ್ತೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮುಂದುವರೆದಿದೆ ನಿರ್ಬಂಧ. ಚಾಂದಿನಿ ಚೌಕ್ ಏರಿಯಾದಲ್ಲಿ ಲಾಕ್ಡೌನ್ ನಿಯಮಕ್ಕೆ ಡೋಂಟ್ ಕೇರ್. ರಾಜಧಾನಿ ಮೇಲೆ ಸಾರಿ ತೂಗುಗತ್ತಿ. ಇವೆಲ್ಲ ಸ್ಟೋರಿಯ ಕ್ವಿಕ್ ರೌಂಡ್ ಅಪ್, ಬನ್ನಿ ನೋಡ್ಕೊಂಬರೋಣ. ದಾವಣಗೆರೆಯಲ್ಲಿ ಇಂದು ಮೃತಪಟ್ಟ ಮಹಿಳೆ ತೀವ್ರ ಉಸಿರಾಟದಿಂದ ಬಳಲ್ತಾ ಇದ್ರು. ಹೀಗಾಗಿ ಸಾರಿ ಪ್ರಕರಣಗಳು ರಾಜ್ಯದಲ್ಲಿ ಮತ್ತಷ್ಟು ಭೀತಿ ಹುಟ್ಟಿಸಿವೆ. ಮತ್ತೊಂದು ಸಾರಿ ತೊಂದರೆಯಿಂದ ಬೆಂಗಳೂರಿನ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ. ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರೋ ಹೆಚ್ಚಿನ ಸಂಖ್ಯೆಯ ರೋಗಿಗಳಿಗೆ ಕೊರೋನಾ ಅಟ್ಯಾಕ್ ಮಾಡ್ತಿರೋದು ಆರೋಗ್ಯ ಅಧಿಕಾರಿಗಳಿಗೆ ತಲೆನೋವು ತಂದಿದೆ.
ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ತೀವ್ರ ಉಸಿರಾಟದ ತೊಂದರೆಯಿಂದ ಕರ್ನಾಟಕ ಡೆಡ್ಲಿ ಕೊರೋನಾ ಕೂಪಕ್ಕೆ ಬೀಳುತ್ತಾ ಅನ್ನೋ ಆತಂಕ ಎದುರಾಗಿದೆ. ಸಾರಿ ಕೇಸ್ ಇರೋ ಒಬ್ಬ ರೋಗಿಯಿಂದ ಸುಮಾರು 9 ಮಂದಿಗೆ ವೈರಸ್ ಹರಡಿದೆ. ಸಾರಿ ಹಾಗೂ ILI ಲಕ್ಷಣಗಳು ಇರುವವರಿಗೆ ಕೊರೋನಾ ಅಟ್ಯಾಕ್ ಮಾಡ್ತಿದೆ. 29 ಸಾರಿ ಪ್ರಕರಣಗಳಿಂದ 281 ಜನರಿಗೆ ಕೊರೋನಾ ಅಟ್ಯಾಕ್ ಆಗಿದ್ದು ಆರೋಗ್ಯ ಇಲಾಖೆಗೆ ತಲೆನೋವಾಗ್ಬಿಟ್ಟಿದೆ. ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಮಹಿಳೆ ವಾಸವಾಗಿದ್ದ ಏರಿಯಾ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಬೆಂಗಳೂರಿನ ಯಶವಂತಪುರದಲ್ಲಿರುವ ಏರಿಯಾದಲ್ಲಿ ಮಹಿಳೆ ವಾಸವಿದ್ದ ಹಿನ್ನೆಲೆಯಲ್ಲಿ ಆತಂಕ ಶುರುವಾಗಿದೆ. ಇನ್ನು ಮಹಿಳೆಯ ಪತಿ, ಮಗಳು, ಅಳಿಯನಿಗೂ ಕ್ವಾರಂಟೈನ್ ಮಾಡಲಾಗಿದೆ. ಮಾರ್ಚ್ 12ರಂದು ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿನ ಮಗಳ ಮನೆಗೆ ಬಂದಿದ್ರು. ಈ ಮಹಿಳೆಗೆ ಏಪ್ರಿಲ್ 30ರಂದು ಕೊರೋನಾ ಇರೋದು ದೃಢವಾಗಿತ್ತು. ಗರ್ಭಿಣಿಗೆ ಕೊರೋನಾ ಇದೆ ಅಂತ ತಪ್ಪು ವರದಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ವರದಿ ನೆಗೆಟಿವ್ ಬಂದರೂ ಗರ್ಭಿಣಿಗೆ ಖಾಸಗಿ ಆಸ್ಪತ್ರೆಯಲ್ಲೂ ಐಸೋಲೇಷನ್ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಹಿನ್ನೆಲೆಯಲ್ಲಿ 14 ದಿನ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಗೂ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನ ಗರ್ಭಿಣಿಗೆ ಕೊರೋನಾ ಸೋಂಕು ಇದೆ ಅಂತ ತಪ್ಪು ವರದಿ ಕೊಟ್ಟ ಲ್ಯಾಬ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮಹಿಳೆ ಪತ್ನಿ ಮುಂದಾಗಿದ್ದಾರೆ. ನಾಳೆ ಗರ್ಭಿಣಿಗೆ ಡೆಲಿವರಿ ಡೇಟ್ ಇರೋ ಕಾರಣ ಹೆರಿಗೆ ಮುಗಿದ ಬಳಿಕ ಲ್ಯಾಬ್ ವಿರುದ್ಧ ಕಾನೂನು ಹೋರಾಟ ಮಾಡೋಕೆ ಮಹಿಳೆ ಕುಟುಂಬಸ್ಥರು ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ಮೊನ್ನೆ ಗರ್ಭಿಣಿಗೆ ಕೊರೋನಾ ಇದೆ ಅಂತ ವರದಿ ನೀಡಲಾಗಿದ್ದು ನಿನ್ನೆ ಮತ್ತೆ ನೆಗೆಟಿವ್ ವರದಿ ಬಂದಿತ್ತು. ಸರ್ಕಾರದ ಆದೇಶಕ್ಕೆ ಖಾಸಗಿ ಶಾಲೆ ಕೇರ್ ಮಾಡ್ತಿಲ್ಲ. ಪರೀಕ್ಷೆ ನಡೆಸದಂತೆ ಸರ್ಕಾರದ ಆದೇಶ ಇದ್ದರೂ ಕೂಡ ಮೇ 18ರಿಂದ ಪರೀಕ್ಷೆ ನಡೆಸೋಕೆ ಖಾಸಗಿ ಶಾಲೆ ನಿರ್ಧರಿಸಿದೆ. ಬೆಂಗಳೂರಿನ ನಾಗರಬಾವಿಯ ಮಾತಾ ಪಬ್ಲಿಕ್ ಸ್ಕೂಲ್ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸೋದಾಗಿ ನಿರ್ಧರಿಸಿದೆ. ಈ ಬಗ್ಗೆ ವಿರೋಧ ವ್ಯಕ್ತವಾಗ್ತಿದ್ದಂತೆ ಸಮಜಾಯಿಷಿ ನೀಡಿದ ಶಾಲೆ ಪರೀಕ್ಷೆ ನಡೆಸಬೇಕು ಅಂತ ಪೋಷಕರು ಒತ್ತಡ ಹಾಕಿದ್ದಾರೆ. ಹೀಗಾಗಿ ಪರೀಕ್ಷೆ ನಡೆಸೋಕೆ ಮುಂದಾಗಿದ್ದೀವಿ ಅಂತ ಹೇಳಿದ್ದಾರೆ. ಕೊರೋನಾ ಪ್ರಕರಣ ಪತ್ತೆ ಆಗುವ ಮೂಲಕ ಆತಂಕ ಸೃಷ್ಟಿಸಿದ ಬಾಪೂಜಿ ನಗರದಲ್ಲಿ ಆ ಬಳಿಕ ಯಾವುದೇ ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿಲ್ಲ. ಕಳೆದ ಏಪ್ರಿಲ್ 8ರಿಂದ ಬಾಪೂಜಿ ನಗರದಲ್ಲಿ ಒಂದೇ ಒಂದು ಕೇಸ್ ಪತ್ತೆಯಾಗಿಲ್ಲ. ಹೀಗಾಗಿ ಬಾಪೂಜಿ ನಗರಕ್ಕೆ ಬಿದ್ದಿರೋ ಕಂಟೈನ್ಮೆಂಟ್ ಝೋನ್ ಹಣೆಪಟ್ಟಿಗೆ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಈಗಾಗಲೇ ಬಾಪೂಜಿ ನಗರದಲ್ಲಿರೋ ಶೀಟ್ ಪೆಂಡಾಲ್ ತೆರವುಗೊಳಿಸಲಾಗಿದೆ. ಶಿವಾಜಿನಗರದಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಚಾಂದಿನಿ ಚೌಕ್ ರೋಡ್ ಹಾಗೂ HKP ರಸ್ತೆಯಲ್ಲಿ ಓಡಾಟ ನಿರ್ಬಂಧ ಮಾಡಲಾಗಿದೆ. ಆದರೆ ಸೀಲ್ ಡೌನ್ ಮಾಡಿ ಸಂಚಾರ ನಿರ್ಬಂಧಿಸಿದ್ರು. ಸ್ಥಳೀಯರು ಮಾತ್ರ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ. ಕೊರೋನಾ ಹಬ್ಬುವ ಭೀತಿ ಇದ್ರೂ ಜನ ಮಾತ್ರ ಓಡಾಡೋದನ್ನ ಕಡಿಮೆ ಮಾಡಿಲ್ಲ. ಈಗ ಕೊರೋನಾ ಸೋಂಕು ಇದೆ, ಮುಂದೆಯೂ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೊರೋನಾ ಜೊತೆಯಲ್ಲಿ ನಾವು ಬದುಕಬೇಕಾಗುತ್ತೆ. ಹೀಗಾಗಿ ಆರೋಗ್ಯ ವಿಚಾರದಲ್ಲಿ ಮಾರ್ಗಸೂಚಿಯನ್ನ ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿದ್ರು. ಇನ್ನು ನಾಳೆಯಿಂದ ಹಲವರು ವಿದೇಶಗಳಿಂದ ಬರ್ತಿದ್ದಾರೆ. ಅವರಿಗೆ ಪರೀಕ್ಷೆ ಮಾಡಿ ಕ್ವಾರಂಟೈನ್ ಮಾಡೋಕೆ ಸಿದ್ಧತೆ ನಡೆಸಲಾಗಿದೆ ಅಂತ ಮಾಹಿತಿ ಕೊಟ್ಟರು. ದೇಶದ ಉದ್ದಗಲಕ್ಕೂ ವ್ಯಾಪಿಸ್ತಾ ಇದೆ ಡ್ರ್ಯಾಗನ್ ದೇಶದ ನಂಜು. 24 ಗಂಟೆಯಲ್ಲೇ ಸುಮಾರು 3,500 ಜನರಿಗೆ ಸೋಂಕು. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪ್ರಕರಣ ಪತ್ತೆ, ಕೊರೋನಾ ಕೇಸ್ನಲ್ಲಿ ಟಾಪ್ನಲ್ಲಿರುವಂತಹ ರಾಜ್ಯಗಳು ಯಾವ್ದ್ಯಾವುದು, ಈ ಎಲ್ಲವನ್ನು ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ಭಾರತದಲ್ಲಿ ಸೋಂಕಿತರ ಸಂಖ್ಯೆ 52,952ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 3,561 ಜನರಿಗೆ ಸೋಂಕು ತಗುಲಿದೆ. ದೇಶದಲ್ಲಿ ಈವರೆಗೂ ಕೊರೋನಾಗೆ 1,783 ಜನ ಬಲಿಯಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ 89 ಜನ ಕೊರೋನಾ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಇನ್ನು ದೇಶದಲ್ಲಿ ಈವರೆಗೂ 15,266 ಜನ ಗುಣಮುಖರಾಗಿದ್ದಾರೆ. ಇನ್ನುಳಿದಂತೆ 35,902 ಕೊರೋನಾ ಸೋಂಕಿತರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ನಿನ್ನೆ ಒಂದೇ ದಿನ 1233 ಜನರಿಗೆ ಕೊರೋನಾ ಅಟ್ಯಾಕ್ ಆಗಿದೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ 16,758ಕ್ಕೆ ಏರಿಕೆಯಾಗಿದೆ. ಜೊತೆಗೆ ನಿನ್ನೆ ಒಂದೇ ದಿನ 34 ಮಂದಿ ಕೊರೋನಾಗೆ ಬಲಿಯಾಗಿದ್ದು ಒಟ್ಟು 651 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ಗುಜರಾತ್ನಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದ್ದು 6,625 ಜನರಿಗೆ ಸೋಂಕು ತಗುಲಿದೆ. ಆರೋಗ್ಯ ಸೇತು ಆಪ್ ಸುರಕ್ಷತೆ ಬಗ್ಗೆ ವಿಪಕ್ಷ ನಾಯಕರು ಟೀಕೆ ಮಾಡ್ತಿರೋ ಬೆನ್ನಲ್ಲೇ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಗ್ಯ ಸೇತು ಆಪ್ ಅತ್ಯಂತ ಸುರಕ್ಷಿತವಾಗಿದ್ದು ಬಳಕೆದಾರರ ಖಾಸಗಿ ಮಾಹಿತಿ ಸುರಕ್ಷಿತವಾಗಿರಲಿದೆ ಅಂತ ರವಿಶಂಕರ್ ಪ್ರಸಾದ್ ಭರವಸೆ ಕೊಟ್ಟಿದ್ದಾರೆ. ಆರೋಗ್ಯ ಸೇತು ಆಪ್ ಸುರಕ್ಷಿತ ಅಲ್ಲ ಅಂತ ವದಂತಿ ಹಬ್ಬಿದ್ದ ಹಿನ್ನೆಲೆಯಲ್ಲಿ ರವಿಶಂಕರ್ ಪ್ರಸಾದ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೊರೋನಾ ವೈರಸ್ ಹರಡೋದನ್ನು ತಡೆಗಟ್ಟೋಕೆ ಹಾಗೂ ಸಾಮಾಜಿಕ ಅಂತರ ಕಾಪಾಡುವ ಸಲುವಾಗಿ ರಾಜಸ್ಥಾನದ ಜೋಧ್ಪುರ ಹಾಲು ಮಾರಾಟಗಾರರು ಹೊಸ ಐಡಿಯಾ ಮಾಡಿದ್ದಾರೆ. ಮನೆ ಮನೆಗೂ ತೆರಳಿ ಹಾಲು ಹಾಕುವಾಗ ಕೊಳವೆ ಪೈಪ್ನ ಬಳಸ್ತಾ ಇದ್ದಾರೆ. ಬೈಕ್ಗೆ 1 ಮೀಟರ್ ಉದ್ದದ ಪೈಪ್ ಕಟ್ಟಿರುವ ಹಾಲು ಮಾರಾಟಗಾರರು ಪೈಪ್ ಮೂಲಕ ಹಾಲು ಹಾಕ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡೋಕೆ ವೈದ್ಯರೇ ಸಿಗ್ತಿಲ್ಲ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಕೋವಿಡ್-19 ಡ್ಯೂಟಿಗಾಗಿ 25,000 ಖಾಸಗಿ ವೈದ್ಯರ ಹೆಸರುಗಳನ್ನು ಪಟ್ಟಿ ಮಾಡಿದೆ. ವೈದ್ಯರಿಗೆ ಬೇಕಾಗಿರೋ ಎಲ್ಲ ಸುರಕ್ಷತಾ ಕಿಟ್ಗಳನ್ನು ಕೊಡೋದಾಗಿ ಸರ್ಕಾರ ಭರವಸೆ ಕೊಟ್ಟಿದೆ. ಕೊರೋನಾ ಭೀತಿಯಿಂದ ಮಹಾರಾಷ್ಟ್ರದ ಎಲ್ಲ ಖಾಸಗಿ ಕ್ಲಿನಿಕ್ಗಳನ್ನು ಬಂದ್ ಮಾಡಲಾಗಿದೆ. ಹೀಗಾಗಿ ಖಾಸಗಿ ವೈದ್ಯರನ್ನ ಕೋವಿಡ್-19ಗೆ ಕರ್ತವ್ಯಕ್ಕೆ ಬಳಸಿಕೊಳ್ಳೋಕೆ ನಿರ್ಧರಿಸಲಾಗಿದೆ. ಲಾಕ್ಡೌನ್ ನಡುವೆಯೂ ಮಹಾರಾಷ್ಟ್ರದಲ್ಲಿ ಬರೋಬ್ಬರಿ 95,678 ಅಪರಾಧ ಪ್ರಕರಣಗಳು ನಡೆದಿವೆ ಅಂತ ಗೃಹ ಸಚಿವ ಅನಿಲ್ ದೇಶ್ಮುಖ್ ಹೇಳಿದ್ದಾರೆ. ಜೊತೆಗೆ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 18,722 ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಟ್ರಾಫಿಕ್ ನಿಯಮ ಹಾಗೂ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ 53,071 ವಾಹನಗಳನ್ನು ಸೀಸ್ ಮಾಡಲಾಗಿದೆ ಅಂತ ಸಚಿವ ಅನಿಲ್ ದೇಶ್ಮುಖ್ ಮಾಹಿತಿ ಕೊಟ್ಟಿದ್ದಾರೆ. ಲಾಕ್ಡೌನ್ನಿಂದಾಗಿ ಹಿಮಾಚಲ ಪ್ರದೇಶದ ಪ್ರವಾಸೋದ್ಯಮಕ್ಕೆ ಭಾರೀ ನಷ್ಟವಾಗಿದೆ. ಪ್ರವಾಸದ ಸೀಸನ್ನಲ್ಲೇ ಲಾಕ್ಡೌನ್ ಆದ ಪರಿಣಾಮ ಹಿಮಾಚಲ ಪ್ರದೇಶದ ಪ್ರವಾಸಿ ತಾಣಗಳಿಗೆ ಜನ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ವಾರ್ಷಿಕ ಕೋಟ್ಯಾಂತರ ರೂಪಾಯಿ ತರುತ್ತಿದ್ದ ಪ್ರವಾಸೋದ್ಯಮ ಇಲಾಖೆ ಈ ಬಾರಿ ನಷ್ಟದಲ್ಲಿದೆ. ವಾರ್ಷಿಕ ಆದಾಯದ 50% 60% ಏಪ್ರಿಲ್ 1ರಲ್ಲೇ ಬರ್ತಾ ಇತ್ತು. ಆದರೆ ಲಾಕ್ಡೌನ್ನಿಂದ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ತಮಿಳುನಾಡಿನಲ್ಲಿ ಮದ್ಯದ ಅಂಗಡಿ ಓಪನ್ ಮಾಡಿದ್ದನ್ನು ವಿರೋಧಿಸಿ ಡಿಎಂಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸರ್ಕಾರದ ನಡೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಕೂಡಲೇ ನಿರ್ಧಾರ ವಾಪಸ್ ಪಡೆಯುವಂತೆ ಆಗ್ರಹಿಸಿದರು. ಕಂಟೈನ್ಮೆಂಟ್ ಝೋನ್ ಹೊರತುಪಡಿಸಿ ಬೇರೆ ಎಲ್ಲಾ ಕಡೆಗಳಲ್ಲೂ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಿತು. ಇನ್ನು ಕೊರೋನಾ ನಡುವೆಯೂ ಮತ್ತೆ ಉದ್ದಟತನ ತೋರಿದ ಡೊನಾಲ್ಡ್ ಟ್ರಂಪ್ ಮಾಸ್ಕ್ ಧರಿಸಲ್ಲ ಅಂತ ಹೇಳಿದ್ಯಾಕೆ ಅಮೆರಿಕ ಅಧ್ಯಕ್ಷ? ಲಾಕ್ಡೌನ್ನಿಂದ ಲಾಕ್ ಆಗಿರುವಂಥ ಟ್ರಕ್ ಚಾಲಕರ ಹೊಸ ಕೆಲಸ ಏನು ಗೊತ್ತಾ? ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ ಇಂಟರ್ನ್ಯಾಷನಲ್ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ಕೊಲಂಬಿಯಾದಲ್ಲಿ ಕೊರೋನಾ ಸೋಂಕು ಹರಡಿರುವ ಹಿನ್ನೆಲೆಯಲ್ಲಿ ಟ್ಯಾಕ್ಸಿ ಡ್ರೈವರ್ಗಳು ಕೆಲಸವಿಲ್ಲದೆ ಪರದಾಡುತ್ತಿದ್ದು ಹೊಸ ವೃತ್ತಿ ಆರಂಭಿಸಿದ್ದಾರೆ. ಕೊಲಂಬಿಯಾದ ಪ್ರಮುಖ ರಸ್ತೆಗಳಲ್ಲಿ ಸೋಂಕು ನಿವಾರಕ ಔಷಧವನ್ನು ಸ್ಪ್ರೇ ಮಾಡುವ ಮೂಲಕ ಜೀವನ ಸಾಗಿಸುವ ಅನಿವಾರ್ಯತೆ ಎದುರಾಗಿದೆ. ಜರ್ಮನಿ ವಿರುದ್ಧ ದಿಗ್ವಿಜಯ ಸಾಧಿಸಿದ ಸ್ಮರಣಾರ್ಥ ರಷ್ಯಾದಲ್ಲಿ ವಿಜಯೋತ್ಸವ ಮೊಳಗಿದೆ. ಇದೇ ಸಂದರ್ಭವನ್ನ ತನ್ನ ಶಕ್ತಿ ಪ್ರದರ್ಶನಕ್ಕೆ ಬಳಸಿಕೊಂಡಿರುವ ರಷ್ಯಾ ಕ್ರಿಮಿಯಾದಲ್ಲಿ ಮಿಲಿಟರಿ ಕರಾಮತ್ತು ನಡೆಸಿದೆ. ಬಾನೆತ್ತರದಲ್ಲಿ ರಷ್ಯಾದ ಶಕ್ತಿಶಾಲಿ ಯುದ್ಧ ವಿಮಾನಗಳು ಸ್ವಚ್ಛಂದವಾಗಿ ಹಾರಾಡಿದವು.
ಏನಾದರೂ ಎಡವಟ್ಟು ಮಾಡಿಕೊಂಡು ವಿವಾದ ಸೃಷ್ಟಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಅಮೆರಿಕದ ಆರಿಸೋನಾದಲ್ಲಿರುವ ಮಾಸ್ಕ್ ತಯಾರಿಕಾ ಘಟ್ಟಕ್ಕೆ ಟ್ರಂಪ್ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾಸ್ಕ್ ಧರಿಸಿಲ್ಲ ಅಂತ ಟ್ರಂಪ್ ಹೇಳಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಬಡ ರಾಷ್ಟ್ರ ಮೆಕ್ಸಿಕೋ ಕೊರೋನಾ ಸೋಂಕಿನ ದಾಳಿಯಿಂದ ತತ್ತರಿಸಿ ಹೋಗಿದ್ದು ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೂ ಪರದಾಡ್ತಿದ್ದಾರೆ. ಹೀಗಾಗಿ ಮೆಕ್ಸಿಕೋಗೆ ಸಹಾಯ ಹಸ್ತ ಚಾಚಿರುವ ಅಮೆರಿಕ ಟೆಸ್ಟಿಂಗ್ ಕಿಟ್ಗಳು ಸೇರಿದಂತೆ ಚಿಕಿತ್ಸೆಗಾಗಿ ಅಗತ್ಯ ಇರುವ ಪರಿಕರಗಳನ್ನು ಕಳುಹಿಸಿಕೊಟ್ಟಿದೆ. ಬ್ರೆಜಿಲ್ನಲ್ಲೂ ಕೊರೋನಾ ಮರಣ ಮೃದಂಗ ಮುಂದುವರೆಸಿದ್ದು ಈಗಾಗಲೇ ಸಾವಿರಾರು ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಹಾಗೆ ಬ್ರೆಜಿಲ್ನಲ್ಲಿ ಲಕ್ಷಾಂತರ ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ಕೊರೋನಾ ಸೋಂಕಿನಿಂದ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮನಕಲುಕುವಂತಿತ್ತು. ಕೊರೋನಾ ವೈರಸ್ ಪರ್ಲ್ ಹಾರ್ಬರ್ ಹಾಗೂ 9/11ರ ಅಲ್ ಖೈದಾ ದಾಳಿಗಿಂತಲೂ ಭೀಕರ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇಂಥ ಭೀಕರ ಘಟನೆ ನಡೀಬಾರದು ಅಂತ ಟ್ರಂಪ್ ಬೇಸರ ವ್ಯಕ್ತಪಡಿಸಿದ್ದಾರೆ. 2001ರ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲಿನ ದಾಳಿಯಲ್ಲಿ 3,000 ಜನರು ಮೃತಪಟ್ಟಿದ್ರು. ಆದರೆ ಕೊರೋನಾ ವೈರಸ್ನಿಂದಾಗಿ 74,809 ಜನರು ಬಲಿಯಾಗಿದ್ದಾರೆ. ಕೊರೋನಾ ಸೋಂಕು ಹರಡಬೇಡಿ ಅಂತ ಅಮೆರಿಕದಲ್ಲಿ ಕೊರೋನಾ ಸೋಂಕಿತರಿಗೆ ಅಧಿಕಾರಿಗಳು ವಾರ್ನಿಂಗ್ ಮಾಡುತ್ತಿದ್ದಾರೆ. ಕೆಲವರು ಕೋವಿಡ್-19 ಪಾರ್ಟಿಗಳನ್ನು ಆಯೋಜಿಸಿರೋ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿದ್ದು ಪಾರ್ಟಿ ಮಾಡೋ ಮೂಲಕ ಸೋಂಕು ಹರಡಬೇಡಿ ಅಂತ ವಾರ್ನಿಂಗ್ ಮಾಡಲಾಗಿದೆ. ಸೋಂಕು ಹೆಚ್ಚುತ್ತಿರೋ ಸಂದರ್ಭದಲ್ಲಿ ಗುಂಪು ಕೂಡೋದ್ರಿಂದ ವೈರಸ್ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತೆ. ಈ ಕೆಲಸ ಮಾಡಬೇಡಿ ಅಂತ ವಾರ್ನ್ ಮಾಡಲಾಗಿದೆ. ಜಗತ್ತಿನಾದ್ಯಂತ ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಲವು ದೇಶಗಳಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 2,65,113ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಅಮೆರಿಕದಲ್ಲಿ ಪ್ರತಿದಿನ 2,000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಅಮೆರಿಕದಲ್ಲಿ ಇದುವರೆಗೂ ಒಟ್ಟು 74,809 ಜನ ಬಲಿಯಾಗಿದ್ದಾರೆ. ಇನ್ನು ಸ್ಪೇನ್ನಲ್ಲಿ 25,857 ಜನ ಬಲಿಯಾಗಿದ್ದಾರೆ. ಇಟಲಿಯಲ್ಲಿ 29,684 ಜನ ಮೃತಪಟ್ಟಿದ್ದಾರೆ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.